ಹಾಯ್ ಎಲ್ಲರಿಗೂ ಮತ್ತೊಬ್ಬರು ಕಮೆಂಟ್ನ ಹಾಕಿದ್ದಾರೆ ಸಿಸ್ಟರ್. ಏನಂದ್ರೆ ಕಟೋರಿ ಬ್ಲೌಸ್ನ ನಾನು ಯಾವಾಗಿದ್ರೂ ಸ್ಟಿಚ್ ಮಾಡಿಸ್ತೀನಿ, ಬಟ್ ಇವಾಗ ಎಲ್ಲರೂ ಪ್ರಿನ್ಸ್ ಕಟ್ಟಿಂಗ್ನ ಹಾಕೊಳ್ಳಿಕತ್ತಾರಲ್ಲ, ಅಂದ್ರೆ ಎಲ್ಲರೂ ಆಲ್ಮೋಸ್ಟ್ ಆಗಿ ಪ್ರಿನ್ಸ್ ಕಟ್ಟಿಂಗ್ನ ಸ್ಟಿಚ್ ಮಾಡಿಸ್ತಾ ಇದ್ದಾರೆ. ನಾನು ಕೂಡ ಪ್ರಿನ್ಸ್ ಕಟ್ಟಿಂಗ್ನ ಹಾಕೊಳ್ಬೋದಾ ಅಥವಾ ಅದು ಕಂಫರ್ಟೇಬಲ್ ಇರುತ್ತಾ ಅಂದ್ರೆ ನಾವು ಕಟೋರಿ ಬ್ಲೌಸ್ನ ಯಾವಾಗಲೂ ನಾವು ಹಾಕೊಂಡು ನಮ್ಗೆ ರೂಢಿ ಇರೋದ್ರಿಂದ ಪ್ರಿನ್ಸ್ ಕಟ್ಟಿಂಗ್ನ ಸ್ಟಿಚ್ ಮಾಡಿಸ್ಲೋ ಬೇಡವೋ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು ಅಂತ ಕೇಳಿದ್ರೆ, ಯಾಕಂದ್ರೆ ಬ್ಲೌಸ್ ಅಂದಮೇಲೆ ಸಿಕ್ಕಾಪಟ್ಟೆ ನಿಮ್ಗೆ ವೆರೈಟಿ ಬರ್ತಾವೆ. ಕಟೋರಿ ಬರ್ತದೆ, ಪ್ರಿನ್ಸ್ ಕಟ್ಟಿಂಗ್ ಬರ್ತದೆ, ಕ್ರಾಸ್ ಕಟ್ಟಿಂಗ್ ಬರುತ್ತೆ, ಮತ್ತು ಬಾಂಬೆ ಕಟ್ಟಿಂಗ್, ಮದ್ರಾಸ್ ಕಟ್ಟಿಂಗ್ ಆಮೇಲೆ ಫೋಟಕ್ ಬ್ಲೌಸು ಕೂಡ ಬರುತ್ತೆ. ನಾರ್ಮಲ್ ಅದು ಯಾರಿಗೀಗ 40 ಅಬೌವ್ 50 ಅಬೌವ್ ಏನು ಮಾಡ್ತಾರೆ, ಯಾರು ಒಂದು ಪ್ಯಾಟರ್ನಿನ ಸ್ಟಿಚ್ ಮಾಡ್ಸಂಗಿಲ್ಲ, ಅವರೆಲ್ಲ ಆ ಒಂದು ಬ್ಲೌಸ್ನ ಬ್ಲೌಸ್ನ ಸ್ಟಿಚ್ ಮಾಡಿಸ್ತಾರೆ. ಅದು ಎಲ್ಲರಿಗೂ ನಾರ್ಮಲ್ ಆಗಿ ಬರುವಂಥ ಬ್ಲೌಸ್, 4 ಟಕ್ ಬ್ಲೌಸ್ ಇರುವಂಥದ್ದು. ಬಟ್ ನೀವು ಯಾವಾಗ್ಲೂ ನಾನು ಕಟೋರಿ ಬ್ಲೌಸ್ನ ಹಾಕ್ಕೊಂಡೇನಿ, ಬಟ್ ಈಗ ನಾನು ಪ್ರಿನ್ಸ್ ಕಟ್ಟಿಂಗ್ನ ಟ್ರೈ ಮಾಡ್ಬೋದಾ ಅಂತ ಕೇಳಿದ್ರಿ. ಎಸ್, ಒಂದ್ಸರಿ ನೋಡ್ರಿ, ಟ್ರೈ ಮಾಡಿರಿ. ಬಟ್ ನಾನು ಅನ್ನೋದೇನಂದ್ರೆ ಆಲ್ಮೋಸ್ಟ್ ಆಗಿ ಒಂದು 50 ಅಬೌವ್ ಇದ್ರೆ ಸ್ವಲ್ಪ ಹೆಚ್ಚಾಗಿ ಪ್ರಿನ್ಸ್ ಕಟ್ಟಿಂಗ್ನ ಸ್ಟಿಚ್ ಯಾರೂ ಮಾಡ್ಸಂಗಿಲ್ಲ, ಯಾಕಂದ್ರೆ ಸ್ವಲ್ಪ ಅದಕ್ಕೆ ಅಮೌಂಟು ಹೆವಿ ಇರ್ತದೆ, ಸ್ವಲ್ಪ ಜಾಸ್ತಿ ತೊಗೋತಾರೆ. ಬಟ್ ಅವಶ್ಯಕತೆ ಇಲ್ಲ. ಫೋಟಕ್ ಬ್ಲೌಸ್ನ 50 ಅಬೌವ್ ಇದ್ದವರು ಹಾಕೊಳ್ತಾರೆ. ನಿಮ್ಗೆ ಕಂಫರ್ಟೇಬಲ್, ನಿಮ್ಗೆ ಆರಾಮ್ ಅನ್ನಿಸ್ತು ನಾನು ಹಾಕೋಬೇಕು ಅಂತಂದ್ರೆ ಹಾಕೋಬೋದು. ಅದಕ್ಕೆ ಇದಕ್ಕೇನು ವ್ಯತ್ಯಾಸ ಇರಂಗಿಲ್ಲ, ಸೇಮ್ ಬರ್ತದೆ. ಕಟೋರಿ ಅಥವಾ ಈ ಒಂದು ಪ್ರಿನ್ಸ್ ಕಟ್ಟಿಂಗ್ ಅದಕ್ಕೇನು ವ್ಯತ್ಯಾಸ ಇರಂಗಿಲ್ಲ, ಸೇಮ್ ಉಲ್ಟಾ ಕಟಿಂಗ್ ಬರ್ತೈತೆ ಅಷ್ಟೇ. ಸೇಮ್ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡು ನಾವು ಅದನ್ನು ಕಟಿಂಗ್ ಮಾಡ್ತೀವಿ. ಬಟ್ ಏನಂದ್ರೆ ಹೆವಿ ಚೆಸ್ಟ್ ಇದ್ರೆ ಮಾಡಿದ್ರೆ ಕಟೋರಿನ ಭಾಳ ಬೆಸ್ಟ್ ಅಂತ ನಾನು ಸಜೆಸ್ಟ್ನ ಮಾಡೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.